ಸೊ ನಾನಿಲ್ಲಿ ಇವತ್ತು ನಿಮಗೆ ಕುಕ್ಕಿಂಗ್ ವ್ಲಾಗ್ ಜೊತೆ ಬಂದಿದ್ದೀನಿ. ಸೊ ಮಾವಿನ ಹಣ್ಣಿತ್ತು, ಮಾವಿನ ಹಣ್ಣು ಸೀಸನ್ ಆಗಿರೋದ್ರಿಂದ ಮಲ್ಲಿಕಾ ಮಾವಿನ ಹಣ್ಣಿತ್ತು, ಅದನ್ನು ಕಟ್ ಮಾಡ್ಕೊಂಡು ಒಂದು ಅರ್ಧ ಮಾವಿನ ಹಣ್ಣು ತೊಗೊಂಡು ನಾನು ಒಂದು ಸ್ಮೂತಿ ಫಿರ್ನಿ ಏನು ಬೇಕಾದರೂ ಹೇಳ್ಬೋದು. ಅರ್ಧ ಮಾವಿನ ಹಣ್ಣನ್ನ ಈ ಥರ ಕಟ್ ಮಾಡಿಕೊಂಡು ನಾನು ಅದನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡೆ. ಈ ಥರ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ದಪ್ಪ ದಪ್ಪಗೆ ಬೇಕು ಅಂದರೆ ದಪ್ಪ ದಪ್ಪಗೆ ಮಾಡ್ಕೊಳ್ಬೋದು, ಇಲ್ಲ ಜ್ಯೂಸ್ ಥರ ಬೇಕು ಅಂದರೆ ಜ್ಯೂಸ್ ಥರನೂ ಮಾಡ್ಕೊಳ್ಬೋದು, ನಮಗೆ ಹೇಗೆ ಬೇಕು ನಮ್ಮ ಕನ್ಸಿಸ್ಟೆನ್ಸಿ. ಸೊ ಸಬ್ಜಾ ಸೀಡ್ಸ್ನ ನಾನು ನೆನೆಸಿ ಇಟ್ಟಿದ್ದೆ. ಒಂದು 2 ಸ್ಪೂನ್ ಅಥವಾ 3 ಸ್ಪೂನ್ ಆಗುವಷ್ಟು ಸಬ್ಜಾ ಸೀಡ್ಸ್ನ ನೆನೆಸಿರೋದನ್ನು ಅದಕ್ಕೆ ಹಾಕ್ಕೊಂಡೆ ಮಾವಿನ ಹಣ್ಣಿಗೆ. ಸೊ ಮತ್ತು ಒಂದು ಸ್ವಲ್ಪ ಚಿಲ್ಡ್ ಹಾಲನ್ನು ಹಾಕ್ಕೊಂಡೆ. ಚಿಲ್ಡ್ ಹಾಲು ಹಾಗೆ ನಮಗೆ ಸಿಹಿ ಬೇಕು ಅಂತ ಹೇಳಿದ್ರೆ ಸಕ್ಕರೆ ಹಾಕ್ಕೊಳ್ಬೋದು. ಒಂದೊಂದು ಸತಿ ಶುಗರ್ ತಿನ್ನೋದ್ರಿಂದ ಏನೂ ಇದಾಗೋದಿಲ್ಲ, ನಮ್ಮ ಡಯಟಲ್ಲಿ ಶುಗರ್ ಕೂಡ ಇರಲೇಬೇಕು. ಸೊ ನೆನೆಸಿರೋ ಇನ್ನೊಂದಷ್ಟು ಸಬ್ಜಾ ಸೀಡ್ಸನ್ನು ನಾನು ಇದಕ್ಕೆ ನನ್ನ ಸರ್ವಿಂಗ್ ಬೌಲಿಗೆ ಹಾಕ್ಕೊಂಡೆ, ಒಂದು 2 ಸ್ಪೂನ್. ಅದಾದಮೇಲೆ ನಾನು ರುಬ್ಕೊಂಡಿರೋಂತಹ ಈ ಮ್ಯಾಂಗೋ ಮಿಶ್ರಣನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಇಷ್ಟು ದಪ್ಪ ಬೇಕು ಅಂದರೆ ದಪ್ಪನೇ ಇಟ್ಕೊಳ್ಬೋದು, ಇಲ್ಲ ಅಂತ ಹೇಳಿದರೆ ನಾವು ಅದನ್ನು ಸ್ವಲ್ಪ ತೆಳ್ಳಗೆ ಮಾಡ್ಕೋಬೋದು, ಹಾಲು ಹಾಕ್ಕೊಂಬಿಟ್ಟು ತೆಳ್ಳಗೆ ಮಾಡ್ಕೋಬೋದು, ಯಾವ ಥರ ಬೇಕೋ ಆ ಥರ ನಮಗೆ ಬೇಕಾಗುವಷ್ಟು ಅದನ್ನು ಹಾಕ್ಕೊಂಡು ಮೇಲಿನಿಂದ ಮತ್ತೆ ಸಬ್ಜಾ ಸೀಡ್ಸ್ ಹಾಕಿ ಮತ್ತೆ ಉಳಿದಿರೋ ಅಂತಹ ಮ್ಯಾಂಗೋ ಮಿಕ್ಸ್ಚರನ್ನು ಹಾಕ್ಕೊಂಡು ಮತ್ತು ಮೇಲಿನಿಂದ ಸಬ್ಜಾ ಸೀಡ್ಸನ್ನು ಹಾಕ್ಕೊಂಡ್ರೆ ಮ್ಯಾಂಗೋ ಫಿರ್ನಿ, ಮ್ಯಾಂಗೋ ಸ್ಮೂತಿ ಏನು ಕರಿತೀರ ಅಂತ ನೀವೇ ಹೇಳಿ, ನಿಮ್ಗೆ ಹೆಂಗೆ ಬೇಕೋ ಹಾಗೆ ಕರ್ಕೊಳ್ಳಿ, ಅದನ್ನು ನೀವು ತಯಾರು ಮಾಡ್ಕೊಳ್ಬೋದು. ಓಕೆನಾ? ಸೊ ಈಗ ಮ್ಯಾಂಗೋ ಸ್ಮೂತಿ ರೆಡಿ ಆಯಿತು. ಸೊ ಒಂದು ಬಿಸಿಲಿದ್ದಾಗ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಹಾಗೆ ಬೀರಂಜಿ ರೈಸ್ ಮಧ್ಯಾಹ್ನಕ್ಕೆ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ನಾನು ಎಣ್ಣೆ ಹಾಕ್ಕೊಳ್ಬೋದು, ಬೆಣ್ಣೆನೂ ಹಾಕ್ಕೊಳ್ಬೋದು. ಹಾಗೆ ಒಂದು ಸ್ವಲ್ಪ ಕತ್ತರಿಸಿದ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಕಡಲೆ ಬೀಜ, ಒಂದು ಪಲಾವ್ ಎಲೆ, ಹಾಗೆ ಒಂದು 4 ಗೋಡಂಬಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಕೆಂಪಗಾಗಬೇಕು. ಇದಕ್ಕೆ ಈ ಪೌಡರ್ಗೆ, ಬೀರಂಜಿ ಪೌಡರ್ಗೆ ಕಾಳು ಮೆಣಸಿನ ಪುಡಿ, ಜೀರಿಗೆ, ಕೊತ್ತಂಬರಿ ಬೀಜ, ಜಾಯಿಕಾಯಿ, ಹಾಗೆ ಏಲಂಗಿ, ಲವಂಗ ಮತ್ತು ಏಲಕ್ಕಿ, ಲವಂಗ ಮತ್ತು ಚಕ್ಕೆನ ಹಾಕಿ ಹುಡಿಯೋದು. ಅದಾದಮೇಲೆ ಅಕ್ಕಿ, ಹಾಗೆ ಒಂದಷ್ಟು ಕರಿಬೇವಿನೆಲ್ಲ ಹಾಕ್ಕೊಂಡಿದ್ದೀನಿ. ಅಕ್ಕಿ ಹಾಕಿ ನೀರು ಹಾಕ್ಕೊಳ್ಬೇಕು, ನಮ್ಮ ಅಳತೆಗೆ ಏನು ಬೇಕೋ ಇದನ್ನು ಹಾಕ್ಕೊಂಡು ಉಪ್ಪು ಹಾಕ್ಕೊಳ್ಬೇಕು. ಉಪ್ಪು ಹಾಕ್ಕೊಂಡ್ಬಿಟ್ಟು ಅದಾದಮೇಲೆ ಮೇಲಿನಿಂದ ಒಂದು ಸ್ವಲ್ಪ ಬೆಣ್ಣೆನ ಹಾಕ್ಕೊಂಡು ಮುಚ್ಚಿ ನಾನು ಅದನ್ನು ವಿಜಿಲ್ ಹೊಡೆಸ್ತಾ ಇದ್ದೀನಿ. ಸೊ ಬೀರಂಜಿ ಅನ್ನ ರೆಡಿ ಆಯಿತು. ಇದರ ಮಸಾಲೆಗೆ ಏನೇನು ಹಾಕಿದ್ದೀನಿ ಅಂತ ನಾನು ಖಂಡಿತ ನಿಮಗೆ ಹೇಳಿದ್ದೀನಿ, ಬೇಕು ಅಂದರೆ ಇನ್ನೊಂದು ಸತಿ ಮಾಡಿ ತೋರಿಸ್ತೀನಿ. ಅದಾದಮೇಲೆ ಮನೆಗೆ ಒಂದಷ್ಟು ಫ್ರೆಶ್ ತರಕಾರಿ ತಂದಿರೋದಿತ್ತು, ಹಣ್ಣುಗಳು ತಂದಿರೋದಿತ್ತು. ಸೊ ಅದರ ಲೇಬಲ್ ಎಲ್ಲ ತೆಗೆದು ಅದನ್ನು ತೊಳೆದು ಎಲ್ಲ ಮಾಡ್ಕೊಳ್ಳೋದಿತ್ತು. ಇದೊಂದು ಡ್ರ್ಯಾಗನ್ ಫ್ರೂಟ್, ನೀವು ನೋಡಿರ್ಬೋದು, ಕಟ್ ಮಾಡಿದಾಗ ಸಾಧ್ಯ ಆದರೆ ತೋರಿಸ್ತೀನಿ. ಅದನ್ನು ಅರಿಶಿನ ಮತ್ತು ಉಪ್ಪು ಹಾಕಿ ತೊಳೆದ್ಬಿಟ್ಟು ತರಕಾರಿನ ಈ ಥರ ಬಿಳಿ ಬಟ್ಟೆಯಲ್ಲಿ, ಒಂದು ಶ್ವೇತ ಬಣ್ಣದ ಬಟ್ಟೆಯಲ್ಲಿ ಹರಡಿದರೆ ತುಂಬ ಚೆನ್ನಾಗಿರುತ್ತೆ. ನೀವು ಹೀಗೆ ಟ್ರೈ ಮಾಡಿ. ಹಾಗೆ ಸಂಜೆ ಏನಾದರೂ ತಿನ್ನಬೇಕು ಅಂತ ಅನಿಸಾಗೆ ಬೇಲ್ ಮಾಡೋಣ ಅಂತ. ಸೊ ನಾನು ಒಂದು ಪಾತ್ರೆಗೆ ನಾನು ಇದು ಬೇಲನ್ನು ಹಾಕ್ಕೊಂಡೆ, ಅದಕ್ಕೆ ಅಚ್ಕಾರದ ಪುಡಿ ಹಾಕ್ಕೊಂಡೆ, ಹಾಗೆ ಒಂದು ಸ್ವಲ್ಪ ಅರಿಶಿನ ಪುಡಿ, ಒಂದು ಸ್ವಲ್ಪ ಚಾಟ್ ಮಸಾಲ ಅಥವಾ ಗರಂ ಮಸಾಲ, ಟೊಮೆಟೊ, ಈರುಳ್ಳಿ, ಹಾಗೆ ಕ್ಯಾರೆಟ್ ಹೆಚ್ಚಿರುವಂಥದ್ದು, ತುರ್ತಿರುವಂಥದ್ದು, ಹಾಗೆ ಹುಳಿ ಚಟ್ನಿ, ಹಾಗೆ ಟೊಮೆಟೊ ಕೆಚಪ್ ಹಾಕ್ಕೊಂಡೆ. ಹುಳಿ ಚಟ್ನಿ ಮಾಡೋದು ಹುಣಸೆ ಹಣ್ಣು, ಬೆಲ್ಲ ಹಾಕಿ ಅದನ್ನು ಕುದಿಸ್ಕೊಂಡ್ರೆ ಹುಳಿ ಚಟ್ನಿ ರೆಡಿ ಆಗುತ್ತೆ. ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಲಿಂಬೆ ರಸನ ಈ ಥರ ಹೆಚ್ಕೊಂಡು ಹಾಕ್ಕೊಳ್ಬೇಕು, ಲಿಂಬೆ ರಸನ. ಅದಾದಮೇಲೆ ನಾವು ಮಿಕ್ಸ್ಚರ್ ಅಥವಾ ಸೇವ್ ಏನಿದೆ ಮನೇಲಿ ಅದನ್ನು ಹಾಕ್ಕೊಳ್ಬೇಕು. ಹಾಗೆ ಒಂದು 2 ಚಮಚ ಎಣ್ಣೆ ಹಾಕ್ಕೊಳ್ಬೇಕು. ಹಾಗೆ ಇದು ಸಾಲ್ಟೆಡ್ ಬೇಲ್, ಹಾಗೆ ಒಂದು ಸ್ವಲ್ಪ ಕಡಲೆ ಬೀಜನ ಹುರ್ಕೊಂಡು ಹಾಕ್ಕೊಂಡಿದ್ದೀನಿ. ಸಾಲ್ಟೆಡ್ ಬೇಲ್ ಆಗಿರೋದ್ರಿಂದ ಬೇಕಾದಷ್ಟು ನೋಡಿಕೊಂಡು ಸಾಲ್ಟ್ ಹಾಕಿದ್ರೆ ಆಯಿತು. ಇದೆಲ್ಲ ಆದಮೇಲೆ ನಾವು ಅದನ್ನು ಪ್ಲೇಟಿಗೆ ಸರ್ವ್ ಮಾಡ್ಕೋಬೇಕು. ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತಾ ನಾವು ಅದರ ಮೇಲೆ ಬೇಕು ಅಂತ ಹೇಳಿದರೆ ನಮಗೆ ಇದಕ್ಕೆ ಆಲೂಗಡ್ಡೆ ಕೂಡ ಬೇಯಿಸಿ ಹಾಕ್ಕೊಳ್ಬೋದು. ಚಾಟ್ ಆಗಿರೋದ್ರಿಂದ ಆಲೂಗಡ್ಡೆ ಕೂಡ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಮೇಲಿಂದ ಮತ್ತೆ ಮಿಕ್ಸ್ಚರನ್ನು ಹಾಕಿ ಸರ್ವ್ ಮಾಡಿಕೊಂಡ್ರೆ ಟೀ ಜೊತೆ ನಮಗೆ ಈ ಥರದ ಸೂಪರ್ ಆಗಿರೋಂಥ ಕಾಂಬಿನೇಷನ್ನು ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ವೆದರ್ ಮಳೆ ವಾತಾವರಣ ಥರ ಇದ್ದರೆ ನಮಗೆ ಈ ಥರದ ಫುಡ್, ಈ ಥರದ ಮನೇಲಿ ಮಾಡ್ಕೊಳ್ಳೋಂಥ ಹೆಲ್ದಿ ಫುಡ್ ತುಂಬಾ ಚೆನ್ನಾಗಿರುತ್ತೆ. ಈ ರೆಸಿಪಿನ ನೀವು ಟ್ರೈ ಮಾಡಿ. ಮುಂದಿನ ವೀಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.